ಹಲೋ, ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ಇವತ್ತು ನಮ್ಮ ದೇಶದಲ್ಲಿ 130 ಕೋಟಿ ಪ್ರಜೆಗಳನ್ನು ಉದ್ದೇಶಿಸಿ ಈ ಸಿಗ್ಲಿ ಬಶ್ಯಾ ಒಂದು ಕತೆ ಹೇಳ್ತಾನೆ. ತಾವೆಲ್ಲರೂ ಕೇಳಬೇಕು. ಹಿಂದೆ ಒಬ್ಬ ಋಷಿ, ಅಂದಿನ ಕಾಲದಲ್ಲಿ ಶಿಕ್ಷಣ ಎಲ್ರಿಗೂ ಇದ್ದಿದ್ದಿಲ್ಲ. ಕೆಲವೊಂದು ಧರ್ಮದ ಪ್ರಜೆಗಳಿಗಿತ್ತು. ಆ ಸಂದರ್ಭದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿ ಬಂದು ಅವರ ಒಂದು ಆಶ್ರಮ ಕಟ್ಟಿಕೊಂಡಿರ್ತಾರೆ. ಆ ಆಶ್ರಮದಲ್ಲಿ ಕೆಲ ಮಕ್ಕಳು ಶಿಕ್ಷಣ ಪಡೀಲಿಕ್ಕೆ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಗುರುಗಳು ವಿಚಾರ ಮಾಡ್ತಾರೆ, ಈ ಮಕ್ಕಳಿಗೆ ನಾನು ಎಷ್ಟು ಶ್ರಮಪಟ್ಟು ಕಷ್ಟಪಟ್ಟು ತಪಸ್ಸು ಮಾಡಿ 60 ವಿದ್ಯೆಗಳನ್ನು ಕಲಿತು ಬಂದಂಥ ಒಬ್ಬ ಋಷಿಮುನಿ ನಾನು. ಇವತ್ತು ಸರಳವಾಗಿ ನಾನು ಅನುಭವಿಸಿದಂಥ, ನಾನು ಕಲಿತಂಥ ವಿದ್ಯಾನ ಅನುಭವನ ಈ ಮಕ್ಕಳ ತಲೆಯಾಗಿಟ್ಬಿಟ್ರೆ ನಾಳೆ ಇವರು ನನಗಿಂತ ವಿದ್ಯಾವಂತರಾಗಿ ಮುಂದುವರಿತಾರೆ ಅಂತಂದು ಆ ಋಷಿಮುನಿ ಆ ಮಕ್ಕಳಿಗೆ ಪಾಠನೇ ಹೇಳ್ತಿದ್ದಿಲ್ಲ. ಅವಾಗ ಮಕ್ಕಳು ಪಾಠ ಹೇಳಿ ಗುರುಗಳೇ ಅಂದರೆ ಅವ್ರಿಗೆ ಏನೇನು ಹೇಳಕ್ಕೆ ಸಮಯ ವೇಸ್ಟ್ ಮಾಡ್ತಾ ಬರ್ತಿದ್ರು. ಒಂದಿನ ಎಲ್ಲ ಮಕ್ಕಳು ಸೇರಿ ಒಗ್ಗಟ್ಟಾಗಿ, ನೀವು ನಮಗೆ ಸರಿಯಾಗಿ ಪಾಠ ಹೇಳ್ತಾ ಇಲ್ಲ, ನೀವು ಬ್ರಹ್ಮ ರಾಕ್ಷಸ ಆಗಿ ಸಾಯಿರಿ ಅಂತಂದು ಶಾಪ ಕೊಟ್ಬಿಡ್ತಾವೆ. ಯಾರು? ಮಕ್ಕಳು, ವಿದ್ಯಾರ್ಥಿಗಳು ಗುರುಗಳಿಗೆ ಶಾಪ ಕೊಡ್ತಾರೆ. ಮಕ್ಕಳ ಶಾಪ ದೊಡ್ಡ ಶಾಪ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆ ಶಾಪದಿಂದ ಆತ ಬ್ರಹ್ಮ ರಾಕ್ಷಸ ಆಗಿಬಿಡ್ತಾನೆ. ಆಗಿಂದಾಗ ಅವನು ಎಲ್ಲಿ ಹೋಗ್ತಾನೆ? ನಾರಾಯಣನ ಹತ್ರ ಹೋಗ್ತಾನೆ. ಸ್ವಾಮಿ, ನಿಮ್ಮ ತಪೋಬಲದಿಂದ, ನಿಮ್ಮ ಆಶೀರ್ವಾದದಿಂದ, ನನ್ನ ತಪೋಬಲದಿಂದ ನನಗೆ ನೀವು ಆಶೀರ್ವಾದ ಮಾಡಿದ್ರಿ. 62 ವಿದ್ಯೆನೂ ನನಗೆ ಕಲಿಸಿದ್ರಿ, ತಲೆಯಾಗಿಟ್ರಿ. ಆದರೆ ನಾನು ಮಕ್ಕಳಿಗೆ ಆ ವಿದ್ಯೆ ಕೊಡಬೇಕಾಗಿತ್ತು. ನನ್ನ ದುರಹಂಕಾರದಿಂದ ನಾನು ತಪ್ಪು ಮಾಡಿಬಿಟ್ಟೆ. ಆ ಮಕ್ಕಳು ನನಗೆ ಶಾಪ ಕೊಟ್ಟಿದ್ದಾರೆ. ಮತ್ತು ನನಗೆ ಮುಕ್ತಿ ಸಿಗುತ್ತೋ ಇಲ್ಲೋ ಅಂತ ಆ ಋಷಿಮುನಿ ನಾರಾಯಣನಿಗೆ ಕೇಳಿದ. ಅವಾಗ ನಾರಾಯಣರು ಹೇಳಿದರು, ನೋಡಪ್ಪ, ಮಕ್ಕಳ ಶಾಪ ದೊಡ್ಡ ಶಾಪ ಆಮೇಲೆ ಆ ಮಕ್ಕಳು ಕೊಟ್ಟ ಶಾಪ ವಿಮೋಚನೆ ನನ್ನ ಕಡೆಯಿಂದನೂ ಮಾಡೋಕ್ಕಾಗಲ್ಲ, ಶಿವನ ಕಡೆಯಿಂದನೂ ಮಾಡೋಕ್ಕಾಗಲ್ಲ. ಮಕ್ಕಳ ನಿನಗೆ ಒಂದು ಶಾಪ ವಿಮೋಚನೆ ಮಾಡಬೇಕಾಗತ್ತೆ, ಅವರೇ ನಿನಗೆ ಕ್ಷಮೆ ಮಾಡಬೇಕಾಗತ್ತೆ ಅಂತ. ಏನು ಮಾಡಿದರೆ ನನಗೆ ಮುಕ್ತಿ ಸಿಗುತ್ತೆ ಅದನ್ನಾದರೂ ಹೇಳಿ. ಏನಿಲ್ಲ, ನೀನು ಜನಸಂಪರ್ಕ ಇಲ್ಲದಂಥ ಜಾಗದಲ್ಲಿ ವಾಸವಾಗಿರಬೇಕು. ಆ ಜಾಗದಲ್ಲಿ ಅಚಾನಕ್ ಒಬ್ಬ ಅವಿವಿದ್ಯಾವಂತ ವಿದ್ಯಾರ್ಥಿ ಬರ್ತಾನೆ, ದಾರಿ ತಪ್ಪಿ. ಆತ ನಿನಗೆ ಸಿಗ್ತಾನೆ. ಆತನಿಗೆ ನೀನು ಕಲಿತಂಥ 62 ವಿದ್ಯೆನೂ ಆತನಿಗೆ ದಾರಿ ಎರೆದು ಕೊಡಬೇಕು ಅಂತ. ಅವಾಗ ಆತ ಹೋಗಿ ಕಾಡಿನಲ್ಲಿ, ಒಂದು ಜನಸಂಪರ್ಕ ಇಲ್ಲದಂಥ ಕಾಡಿನಲ್ಲಿ ಹೋಗಿ ಬ್ರಹ್ಮ ರಾಕ್ಷಸ ಆಗಿ ಅಲಿತಿರ್ತಾನೆ. ಇಲ್ಲೇ 6 ಜನ ಅಣ್ಣ ತಮ್ಮರು ಇರ್ತಾರೆ, ತಂದೆ ತಾಯಿ ಇರ್ತಾರೆ. 5 ಜನ ಅಣ್ಣ ತಮ್ಮರಿಗೆ ಭಾಳ ಇಷ್ಟ, ಪ್ರೀತಿಯಿಂದ ನೋಡ್ತಾರೆ. ಆದರೆ ಕೊನೆಯ ಮಗ ವಿದ್ಯೆ ಕಲ್ತಿರೋದಿಲ್ಲ, ಅವನಿಗೆ ಬುದ್ಧಿ ಇರೋದಿಲ್ಲ. ಅವನಿಗೆ ದನ ಕಾಯಕ್ಕೆ ಬಿಡ್ತಿರ್ತಾರೆ. ಒಂದು ದಿವಸ ಅವನಿಗೆ ಹಿಂಸೆ, ಊಟನೂ ಕೊಡ್ದಂಗೆ ಹಾಗೆ ಕಳಿಸ್ಬಿಡ್ತಾರೆ. ದನ ಬಿಟ್ಕೊಂಡು ಹಂಗೆ ಹೋಗ್ತಿರ್ತಾನೆ. ಹೋಗ್ತಾ 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 ಕಾಡು ಅಲಿತಾ ಎಲ್ಲ ದನಗಳು ಮಾಯ ಆಗ್ತವೆ. ಅವನೊಬ್ಬನೇ ಒಂಟಿ ಆಗಿಬಿಡ್ತಾನೆ. ಅಂಥ ಒಂದು ಕಾಡಿನಲ್ಲಿ ನಡೆದು ಸುಸ್ತಾಗಿ ಅಲ್ಲಿ ಕೂತ್ಕೊಂಡಿರ್ತಾನೆ. ಅವಾಗ ಈ ಬ್ರಹ್ಮ ರಾಕ್ಷಸ ಬಂದು ಆತನ ನೋಡ್ತತಿ. ನೋಡಿಗಟ್ಲೆ ಬಾಬಾ ನನಗೆ ಇವತ್ತು ಒಳ್ಳೆಯ ದಿನ ಬಂತು ಅಂತ ತಿಳ್ಕೊಂಡು ಆ ಮಗುನ ತೊಗೊಂಡು ಕರ್ಕೊಂಡು ಹೋಗಿ ತನ್ನ ಗುಹೆದಲ್ಲಿಟ್ಟು
ರಾತ್ರಿ ಹಗಲು ಅಂದನೆ ಮಾತಾಡಿ ಮಾತಾಡಿ ತಾನು ಕಲಿತಂಥ ತಾನು ಬೋಧನೆ ಮಾಡಿದಂಥ ತಾನು ಅನುಭವಿಸಿದಂಥ ಸರ್ವ ಶಕ್ತಿನೂ ಆ ಒಂದು ಅವಿವಿದ್ಯಾವಂತ ವಿದ್ಯಾರ್ಥಿ ತಲೆಯಾಗ ತುಂಬ್ತಾನೆ. ತುಂಬಿ ಕೊನೆಗೆ ಅವನು 62 ವಿದ್ಯೆ ಅವನ ತಲೆಗೆ ಹತ್ತಿದಾಗ ಆ ಒಂದು ವಿದ್ಯಾರ್ಥಿ ಒಳ್ಳೆ ಪಂಡಿತ ಆಗ್ತಾನೆ. ಅವನು ನೋಡಿ ಅವನಿಗೆ ಮುಕ್ತಿ ಕೊಡ್ತಾನೆ. ಗುರುಗಳೇ ಅಂತಂದು ಹೇಳಿದಾಗ ಅವನಿಗೆ ಮುಕ್ತಿ ಸಿಗುತ್ತೆ. ಆತ ಹೋಗ್ಬಿಡ್ತಾನೆ. ಈತ ಅಷ್ಟು ವಿದ್ಯೆಗಳನ್ನು ತಲೆಯಾಗಿಟ್ಟುಕೊಂಡು ಗಡ್ಡ ಇಷ್ಟು ಉದ್ದ ಉಗುರು ಬಿಟ್ಟುಕೊಂಡು ಅಲಿತಾ 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 ಮತ್ತೆ ಒಂದು ರಾಜ್ಯಕ್ಕೆ ಬರ್ತಾನೆ. ಅಲ್ಲಿ ಆ ರಾಜ್ಯಕ್ಕೆ ಬಂದ್ಗಡ್ಲಿನ ಅವನಿಗೆ ಫುಲ್ ನಿದ್ದೆ ಅವರ್ತಿರ್ತೈತಿ. ಹಂಗೇ ನಡ್ಕೊಂಡು ಬಂದು ಒಂದು ಮನೆ ಕಟ್ಟೆ ಮೇಲೆ ಕಟ್ಟೆ ಇರುತ್ತೆ, ಒಂದು ಮನೆ ಸಿಗುತ್ತೆ ಅವನಿಗೆ. ಆ ಮನೆ ಕಟ್ಟೆ ಮೇಲೆ ಬಂದು ಮಕ್ಕೊಂಬಿಡ್ತಾನೆ. ರಾತ್ರಿ ಆಗಿರ್ತೈತಿ, ಮಕ್ಕೊಂಡಿರ್ತಾನೆ. ಬೆಳಗ್ಗೆನ ಆ ಮನೆ ಹೊಡಿತಿ ಮಗಳು ಕಸ ಹೊಡಿಲಿಕ್ಕೆ ಅಂತಂದು ಕಸಬರಿ ತೊಗೊಂಡು ಹೊರಗೆ ಬರ್ತಾಳೆ. ಅವಾಗ ಹೊರಗಡೆ ನೋಡ್ತಾಳೆ ಈ ದೃಶ್ಯನ. ಇವನು ನೋಡಿದ್ರೆ ಇಷ್ಟು ಉದ್ದ ಗಡ್ಡ, ಆಮೇಲೆ ಇಷ್ಟು ಉದ್ದ ಉಗುರು, ಆ ಖರಾಬು ಮುಖ, ಹಿಂಗೆಲ್ಲ ಕ್ರೂರವಾದಂಥ ಮುಖ ಕಂಡು ಭಯ ಪಟ್ಬಿಡ್ತಾಳೆ, ಸೀರ್ತಾಳೆ. ಅವಾಗ ಅಲ್ಲೇ ಅದು ಬಾಜು ಇದ್ದವರು ಓಡ್ಬರ್ತಾರೆ. ಮನೆಯಾಗ ಅವ್ರ ತಾಯಿನೂ ಓಡ್ಬರ್ತಾಳೆ, ನೋಡ್ತಾಳೆ. ಎಲ್ಲರೂ ದಿಟ್ಟಿಸಿ ನೋಡ್ತಾಳೆ. ಅವನು ಒಂದು ರಾಜ್ಯ ಕುಟುಂಬದಿಂದ ಬಂದಂಥ ಒಂದು ಹುಡುಗ ಇರಬೇಕು. ಇವನು ಎಲ್ಲೋ ದಾರಿ ತಪ್ಪಿ ಹಸುವು ನಿದ್ದೆ ಎಲ್ಲ ವರ್ಷೈತಿ. ಇವನು ಊರು ಬಿಟ್ಟಾನೆ, ಇವನು ಕಾಡಿನಲ್ಲಿನ ಜೀವನ ಮಾಡ್ಕೊಂಬಂದಾನ ಅಂತಂದು ಅರಿವು ಇಟ್ಕೊಂಡಾಗ ಅಲ್ಲಿ ರಾಜ್ಯ ಪಂಡಿತರನ್ನ ಕರೆಸ್ತಾರೆ. ರಾಜನೂ ಬರ್ತಾನೆ, ರಾಜನ ಕುಟುಂಬ ಮಂತ್ರಿ ಎಲ್ಲರೂ ಬರ್ತಾರೆ, ಎಲ್ಲರೂ ನೋಡಕ್ಕೆ ಬರ್ತಾರೆ. ನೋಡಿದಾಗ ಅವಾಗ ರಾಜಗುರುಗಳು ರಾಜ ಪಂಡಿತರು ಅವನ್ನ ಪರಿಶೀಲನೆ ಮಾಡ್ತಾರೆ. ಅವಾಗ ಇವನು ಎಷ್ಟೋ ರಾತ್ರಿ ನಿದ್ದೆ ಮಾಡಿಲ್ಲ, ಅದಕ್ಕೋಸ್ಕರ ಅವನ್ನ ಉಗ್ರ ನಿದ್ದೆಯಲ್ಲಿದ್ದಾನೆ. ಈಗ ಸ್ವಲ್ಪ ಮಟ್ಟಿಗೆ ಹೊತ್ತಿಗೆ ಹೇಳ್ತಾನೆ. ಇವನು ಅಂತಿಂಥ ಇದು ಇಲ್ಲ, ಇವನು ಭಾಳ ದೊಡ್ಡ ಇದರಿಂದ ಬಂದಂಥ ಪಂಡಿತರು ಅದನ್ನ ವಿದ್ವಾಂಸದಾನ ಇವನು ಅಂತಂದು ರಾಜ ಪಂಡಿತರು ಅವನ ಕೈಯೆಲ್ಲ ನೋಡಿದಾಗ ಅದು ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಇವನು ಈ ಒಂದು ಇದಕ್ಕೆ ಇಲ್ಲಿ ಬಂದಿದ್ದ ಇವನೊಂದು ನಿಧಿ ಇದ್ದಂಗೆ, ಅಕ್ಷಯ ಪಾತ್ರೆ ಇದ್ದಂಗೆ ಇವನು ಅಂತಂದು ಆ ರಾಜ ಪಂಡಿತ ರಾಜನಿಗೆ ಹೇಳಿದಾಗ ಆ ಕಟ್ಟೆ ಮೇಲಿನ ಆ ಮಗಳ ಫಸ್ಟಿಗೆ ನೋಡಿದ್ಲಲ್ಲ ಆಕಿ, ಇವನ್ನ ಆಕಾರ ನೋಡ್ದಕ್ಕಿನ್ನ ಒಂದು ಹೂವಿನಾರ ತೊಗೊಂಬಂದು ಅವ್ನ ಕೊಳ್ಳಿಗೆ ಹಾಕೇ ಬಿಡ್ತಾಳೆ. ಅವಾಗ ಕೊಳ್ಳಿಗೆ ಹಾಕಿದ್ರೆ ಅವಾಗ ಮಂತ್ರಿ ಮಗಳು ನೋಡ್ತಾಳೆ. ಆಕಿನೂ ನಾನು ಯಾಕೆ ಹಾಕ್ಬಾರ್ದು ಇವನ್ನ ಅಂತಂದು ಆಕಿನೂ ಒಂದು ಹಾರ ತಂದು ಹಾಕಿಬಿಡ್ತಾಳೆ. ಇವರಿಬ್ಬರು ಹಾಕಿದ್ದು ನೋಡಿ ರಾಜನ ಮಗಳು ಏನು ಮಾಡ್ತಾಳೆ, ನಾ ರಾಣಿ ಮಗಳು, ರಾಜನ ಮಗಳು ನಾನು ಹಾಕ್ತೀನಿ ಅಂತಂದು ಆಕಿನೂ ಒಂದು ಮಾಲೆ ಹಾಕಿಬಿಡ್ತಾಳೆ. ಹಾಕಿ ಅವನಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರಾಕತಿ. ಆಮೇಲೆ ಅವ್ನು ಕರ್ಕೊಂಬಂದು ರಾಜಮರ್ವದಿಂದ ಕರ್ಕೊಂಬಂದು ಕುಂದಿರಿಸಿ ಅವ್ನ ಗಡ್ಡ ಎಲ್ಲ ಉಗುರೆಲ್ಲ ಕಟ್ ಮಾಡಿ ತೆಗೆದು ಅವನ್ನ ಒಳ್ಳೆ ಬಟ್ಟೆ ಹಾಕಿದಾಗ ಆ ವಂಶದಕ್ಕಿಂತನೂ ಹೆಚ್ಚಿನ ಸುಂದರವಾಗಿ ಕಾಣ್ತಿರ್ತಾನೆ. ಇದನ್ನು ನೋಡಿ ಆ ಒಂದು ಸೈನಿಕನ ಮಗಳು, ಆಮೇಲೆ ಮಂತ್ರಿ ಮಗಳು ಮತ್ತು ರಾಜನ ಮಗಳು 3 ಮಂದಿನೂ ಅವನಿಗೆ ಹೆಂಡ್ರಾಗ್ತಾರೆ. 3 ಮಂದಿ ಹೆಂಡ್ರಾದ್ರೆ 3 ಮಂದಿ ಹೊಟ್ಯಾಗ 3 ಮಕ್ಕಳೇನ ಹುಡ್ತವನು. ನಾನು ಪೂರ್ತಿ ಇದು ಮಾಡಿಲ್ಲ, ಆದರೆ ಅದೊಂದು ಕತೆ ನಮ್ಮ ಅಜ್ಜಿ ಹೇಳಿದ್ದು. ಆದ್ದರಿಂದ ಹುಟ್ಟತ್ಲೆ ಅವಾಗ ರಾಜನಿಗೆ 3 ಮಂದಿ ಗಂಡು ಮಕ್ಕಳಾಗ್ತಾರೆ. ಅವಾಗ ಚಿಕ್ಕ ಬಾಲಕರಾಗಿರ್ತಾರೆ. ಅದರಲ್ಲಿ ಒಬ್ಬನಿಗೆ ಏನು ಸೈನಿಕನ ಮಗನ ಹೆಸರು ವಿಕ್ರಮ ಅಂತ, ಮಂತ್ರಿ ಮಗನ ಹೆಸರು ಬಟ್ಟೆ ವಿಕ್ರಮ ಅಂತ, ರಾಜನ ಮಗಳ ಮಗ ಅವನು ಒಂದು ಮಹಾರಾಜ ಅಂತಂದು ಹಿಂಗೆಲ್ಲ ನೇಮಕ ಮಾಡಿರ್ತಾರೆ. ಅವಾಗ ಮಾಡಿದಾಗ ಏನಾಗ್ಬಿಡ್ತೈತಿ, ಅಲ್ಲಿ ಒಬ್ಬ ಮಾಂತ್ರಿಕ ಬ್ರಹ್ಮ ರಾಕ್ಷಸ ಇರ್ತೈತಿ. ಅದು ಭಾರಿ ತಪಸ್ಸು ಮಾಡಿರ್ತಾನೆ. ಅದಕ್ಕೆ ಆ ಕಾಳಿಗೆ ಒಂದು ಬಲಿ ಬೇಕಾಗಿರ್ತೈತಿ. ಆ ಬಲಿ ಎಲ್ಲಿ ಇಟ್ಟದು ಅಂತಂದು ಆತ ತನ್ನ ದಿವ್ಯ ದೃಷ್ಟಿಯಿಂದ ತೋರಿಸಿದಾಗ ಇಂಥ ರಾಜಧಾನಿಯಲ್ಲಿ ಇಂಥ ಒಂದು ರಾಜನ 3 ಗಂಡು ಮಕ್ಕಳಲ್ಲಿ ಸೈನಿಕನ ಮಗನ ಈ ಒಂದು ಬಲಿ ಕೊಟ್ಟರೆ ಬ್ಯಾತಾಳ ನಿನಗೆ ಒಲಿತೈತಿ ಅಂತಂದು ಆ ತಪಸ್ಸು ಋಷಿಗೆ ಆಶೀರ್ವಾದ ಮಾಡ್ತಾನೆ. ದೇವ್ರು ಹೇಳಿದಾಗ ಆ ಋಷಿ ಅಲ್ಲಿಂತ್ರನ ಒಂದು ಆಶ್ರಮ ಮಾಡಿಬಿಡ್ತಾನೆ.
ಆಶ್ರಮ ಮಾಡಿ ಅಲ್ಲಿ ಒಂದಿಷ್ಟು ದೆವ್ವಗಳ್ನ ಅವ್ರಿಗೂ ಋಷಿಗಳ್ನ ಮಾಡಿ ಒಳ್ಳೆ ಆಶ್ರಮದ ಥರ ಮಾಡಿಕೊಂಡು ಅಲ್ಲಿಂದ ಸೀದಾ ಏನೇ 62 ವಿದ್ಯೆ ಕಲ್ತಿರ್ತಾನಲ್ಲ ರಾಜ, ಅವನಿಗೆ 3 ಮಕ್ಕಳು ಹುಟ್ಟಿರ್ತಾರಲ್ಲ ಅಲ್ಲಿಗೆ ಬರ್ತಾನೆ. ಯಾರು ರಾಕ್ಷಸ ಋಷಿ ಬಂದು ಅವಾಗ ಋಷಿ ಮುನಿಗಳು ಬಂದಾರ ಅಂತಂದು ರಾಜರಿಗೆ ವಿಚಾರ ಗೊತ್ತಾದಾಗ ಅವರು ಕರೆಸ್ತಾರೆ. ಅವಾಗ ಅವರು ಆ ಸತ್ಕಾರ ಮಾಡ್ತಾರೆ, ಎಲ್ಲ ಚಂದ ನೋಡಿ. ಆಮೇಲೆ ನಮ್ಮಿಂದ ನಿಮ್ಗೇನು ಆಗಬೇಕಾಗಿತ್ತು ಅಂದಾಗ, ಇಲ್ಲ ನಾನು ಇಲ್ಲೇ ತಪಸ್ಸು ಮಾಡೋಂಥ ಒಂದು ಆಶ್ರಮ ಐತಿ, ಆಶ್ರಮಕ್ಕೆ ರಾಕ್ಷಸರುಗಳ ಕಾಟ ಜಾಸ್ತಿ ಐತಿ, ನಮಗೆ ರಾತ್ರಿ ಎಲ್ಲ ಹಿಂಸೆ ಕೊಡ್ತೈತಿ, ಅದಕ್ಕೋಸ್ಕರ ನಮಗೆ ಸೂಕ್ತವಾದಂಥ ಒಬ್ಬ ರಕ್ಷಕ ಬೇಕಾಗೈತಿ, ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ. ಅವಾಗ ಆಯಿತು ಋಷಿ ಮುನಿಗಳೇ, ನಾನೇ ಬರ್ತೀನಿ, ನನ್ನ ಒಂದು ಸರ್ವೇದೊಳಗಡೆ ಯಾವುದೇ ಒಂದು ದುಷ್ಟಶಕ್ತಿ ಇದ್ರೆ ನಾನು ಹೋರಾಟ ಮಾಡಿ ಅದನ್ನು ಸದೆ ಬಡಿತೀನಿ ಅಂತಂದು ಆ ರಾಜ ಹೆಮ್ಮೆಯಿಂದ ಹೇಳಿದಾಗ, ಇಲ್ಲ ರಾಜ, ನಿಮ್ಮಿಂದ ಆಗೋದಿಲ್ಲದು, ಆಗಬೇಕಾಗಿದ್ರಲೇ ನಿಮ್ಮ 3ನೇ ಮಗ ಅದನ್ನಲ್ಲ, ಆ ಮಗನಿಂದ ಆಗುತ್ತೆ, ಅವನ್ನ ನನ್ನ ಜೊತೆಲಿ ಕಳಿಸ್ಕೊಡಿ. ಅವನೊಂದು ಶಕ್ತಿ ಭಕ್ತಿಯಿಂದ ಎಲ್ಲ ರಾಕ್ಷಸಗಳು ಹತ್ತಿರ ಬರ್ದಂಗೆ ಆಕತಿ ಅಂದಾಗ, ಅವಾಗ ಅವನಿಗೆ ರಾಜನಿಗೆ ಬೇಜಾರಾಕತಿ. ಇಲ್ಲ, ನಾನು ಸಣ್ಣ ಮಗ ಅದಾನವನು, ಅವನಿಗಿನ್ನೂ ಶಿಕ್ಷಣ ಇಲ್ಲ, ಸರಿಯಾಗಿ ಶಿಕ್ಷಣ ಕೊಟ್ಟಿಲ್ಲ ಅಂತಂದು ಎಲ್ಲ ಹೇಳಿದ್ರು ಕೇಳಂಗಿಲ್ಲ. ಅವಾಗ ಆ ಮಗುನೂ ಹೇಳ್ತೈತಿ, ಅಪ್ಪ ನೀನು ರಾಜ ಕಾಯಿ, ನಾನು ಈ ಋಷಿ ಮುನಿಗಳ ಆಶ್ರಮ ರಕ್ಷಣೆ ಕೊಟ್ಟು ಬರ್ತೀನಿ ಅಂತಂದು ಧೈರ್ಯವಾಗಿ ಹೇಳಿದಾಗ, ಅವಾಗ ಆಯ್ತಪ್ಪ ಅಂತಂದು ಹೇಳಿದಾಗ ರಾಜ, ಅವಾಗ ಅವನು ಒಬ್ಬನೇ ಹೊಂಟೊತ್ನಾಗೆ ಇನ್ನೊಬ್ಬ ಮಂತ್ರಿ ಮಗ ಒಬ್ಬ ಬಟ್ಟೆ ವಿಕ್ರಮಾದಿತ್ಯ ಅಂತ ಇರ್ತಾನೆ. ಅವನೇನು ಮಾಡ್ತಾನೆ, ನಾನು ನಿನ್ನ ಜೊತೆಲಿ ಬರ್ತೀನಿ ನಡಿ ಅಂತ. ಹೀಗೆ ಅವರು ಆಟ ತೊಟ್ಟು ಇಬ್ಬರು ಆ ಋಷಿ ಮುನಿಗಳ ಜೊತೆಲಿ ಹೋಗ್ತಾನೆ. ಹೋಗ್ತಾ 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 ಈ ಮಂತ್ರಿ ಮಗ ಬಟ್ಟೆ ವಿಕ್ರಮಾದಿತ್ಯನಿಗೆ ಒಂದು ಕಲ್ಲು ಮಾಡಿಬಿಟ್ಬಿಡ್ತಾನೆ ಋಷಿ. ಅವಾಗ ಅವನು ಎಲ್ಲೇ ಹೋಗ್ಬಿಟ್ಟಾನೆ, ಸಿಕ್ಕಿಲ್ಲ ಅಂತಂದು ಹುಡುಗ್ದಂಗೆ ಮಾಡಿ ಅವನು ಮತ್ತೆ ಕರ್ಕೊಂಡು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆಶ್ರಮದಲ್ಲಿ ದೊಡ್ಡ ಕಾಳಿ ಮಾತೆ ಇದಿರ್ತೈತಿ ಗವಿ ಒಳಗೆ. ಆ ಕಾಳಿ ಮಾತೆ ಇದ್ರ ಮುಂದ್ಗಡೆ ದೊಡ್ಡ ಮಂತ್ರ, ಮಾಯ ಮಂತ್ರ ಎಲ್ಲ ವ್ಯವಸ್ಥೆಗಳು ಹಮ್ಮಿಕೊಂಡಿರ್ತಾರೆ. ಇನ್ನೇನು ಅವನಿಗೆ ಬಲಿ ಕೊಡ್ಬೇಕಂದಾಗ ಆ ಮಗುಗೆ ಹೇಳ್ತಾನೆ, ನೋಡಪ್ಪ ನೀನು ಅಲ್ಲೊಂದು ಆಲದ ಮರ ಐತಿ, ಆಲದ ಮರದಲ್ಲಿ ಹೋಗಿ ನೀನು ಅಲ್ಲಿ ದೆವ್ವಗಳದವು, ಅವನ್ನ 2 ಬೆತ್ತಾಳನ್ನ ಹೊತ್ಕೊಂಬಾ ಅಂತ ಕೇಳ್ತಾನೆ. ಅವಾಗ ಗುರುಗಳು ಹೇಳ್ದಂಗೆ ಆ ಹುಡುಗ ಅಲ್ಲಿ ಹೋಗಿ ವಿಕ್ರಮಾದಿತ್ಯ ಹೋಗಿ ಆ ಇದನ್ನು ತೊಗೊಂಡು ಬರ್ತಾನೆ. ತೊಗೊಂಬರೋ ಮುಂದೆ ಅವು ದೆವ್ವಗಳು ಮಾತಾಡ್ತವೆ. ಆದರೆ ಇವನು ಋಷಿ ಹೇಳ್ತಾನೆ, ಅವು ಮಾತಾಡಿದ್ರೆ ನೀನು ಒಳ್ಳೆ ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳಿರ್ತಾನೆ. ಆಯ್ತು ಗುರುಗಳೇ ಅಂದಿರ್ತಾನೆ. ಅದನ್ನು ಇವರು ದೆವ್ವನ್ನ ಹೊತ್ಕೊಂಡು ಬರೋ ಮುಂದೆ ದೆವ್ವಗಳು ಮಾತಾಡ್ತವೆ, ನೋಡು ರಾಜ, ತಮ್ಮ ನಿನ್ನ ಬಲಿ ಕೊಡೋಕೆ ಅವನು ಕಟುಗ ನಿನ್ನ ಉಪಯೋಗ ಮಾಡ್ಕೊತಾ ಇದ್ದಾನೆ, ನೀನು ಹುಷಾರಾಗು, ಅವನು ದೊಡ್ಡ ಮೋಸಗಾರ, ಮಾಂತ್ರಿಕ, ನಮ್ಮ ವಶ ಮಾಡಿಸ್ಕೊಂಡು ತಾನು ಏನು ಬೇಕಾದ್ರೂ ಸಾಧನೆ ಮಾಡೋಕೆ ಹೊಂಟಾನೆ, ಅಕ್ಷಯ ಪಾತ್ರೆ ಐತಿ ಅವನಂತಿಲ್ಲ ಅಂತೆಲ್ಲ ಹೇಳಿದಾಗ, ಅವಾಗ ಇವನು 62 ವಿದ್ಯೆ ಕಲ್ತಂಥ ರಕ್ತದಲ್ಲಿ ಜನಿಸಿದಂಥ ವಿಕ್ರಮಾದಿತ್ಯ ಅರ್ಥ ಮಾಡಿಕೊಂಡು, ಹಂಗಾರೆ ನಾ ಏನು ಮಾಡಲಿ ಅಂತ ಕೇಳ್ತಾನೆ. ಅವಾಗ ಏನು ಮಾಡಬೇಡ, ನಾನು ಹೇಳ್ದಂಗೆ ನೀವು ಮಾಡಿದರೆ ನಾವೇ ನಿನಗೆ ಒಲಿತೀವಿ ಅಂತ ಹೇಳ್ತಾನೆ ರಾಜನಿಗೆ. ಅವಾಗ ಆಯಿತು ಅಂದಾಗ, ಇಲ್ಲ ನೀನು ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಿ, ಕರ್ಕೊಂಡೋಗಿ ಅವನ ಕೈಯಾಗ ಕೊಡ್ತಿದ್ದಿ, ಅವನು ನಮ್ಮ ದಂಡ ಅಂತ ಮಾಡ್ಕೊತಾನೆ, ಆ ದಂಡದಿಂದ ನಿನಗೆ ಅಡ್ಡ ಮಲಗಿಸ್ತಾನೆ, ಉದ್ದಂಡ ನಮಸ್ಕಾರ ಮಾಡು ಅಂತಾರೆ. ಅವಾಗ ಹಿಂಗೆ ಮಾಡೋ ಮುಂದೆ ನೀನು ರುಂಡ ಕಡಿತಾರೆ. ಅದಕ್ಕೆ ನೀನು ಹಂಗೆ ಮಾಡೋಕ್ಕೆ ಹೋಗ್ಬೇಡ, ಕುತ್ಕೊಂಡು ನಮಸ್ಕಾರ ಮಾಡು. ಅವಾಗ ಮಾಂತ್ರಿಕ ಹೇಳ್ತಾನೆ, ಹಂಗೆ ಮಾಡಬಾರ್ದಪ್ಪ, ಹಿಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಾನೆ. ಗುರುಗಳೇ, ಮೊದಲು ನೀವು ಹಿಂಗೆ ಮಾಡಿ ತೋರಿಸಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳು. ಅವಾಗ ಮಾಂತ್ರಿಕ ಹೆಂಗೆ ಮಲ್ಕೋಬೇಕು ಅಂತಂದು ತೋರಿಸ್ಕೊಡೋಂಥ ಸಂದರ್ಭದಲ್ಲಿ ಅಲ್ಲೇ ಹತಾರ ತಗೊಂಡು ಅವ್ನು ರುಂಡ ಕತ್ತರಿಸು ಅಂತ ಹೇಳಿದರೆ ನಿನಗೆ ನಾವು ಒಲಿತೀವಿ ಅಂತ ಹೇಳಿದಾಗ, ಅದೇ ಥರ ಅವನು ಮಾಡ್ತಾನೆ. ಮಾಂತ್ರಿಕನ ರುಂಡನ ಕಡಿತಾನೆ, ಬೇತಾಳನ ವಶ ಮಾಡ್ಕೊತಾನೆ, ಅಕ್ಷಯ ಪಾತ್ರೆ ತೊಗೊತಾನೆ. ಕಾಳಿಕಾದೇವಿ ಒಲಿತಾಳೆ, ನನ್ನಿಂದ ನಿನಗೇನಾಗಬೇಕು ಮಗ ಅಂತ ಕೇಳಿದಾಗ, ನನಗೆ 1000 ವರ್ಷ ಸುಖವಾಗಿ ರಾಜ್ಯ ಆಳಂತ ಒಂದು ಆಶೀರ್ವಾದ ಮಾಡು ಅಂತಂದು ಹೇಳ್ತಾನೆ. ತಟಾಸ್ತು ಅಂತಾಳೆ. ಅದನ್ನು ತೊಗೊಂಡು ಬೇತಾಳನ್ನ ತೊಗೊಂಡು ಹೋಗೋ ಮಧ್ಯದಲ್ಲಿ ಅವ್ರ ತಮ್ಮ ಕಲ್ಲಾಗಿರ್ತಾನೆ. ಅವ್ರ ತಮ್ಮ ಕಲ್ಲಾಗಿದ್ದನ್ನು ನೋಡಿ
ಅವನು ತನ್ನ ಶಕ್ತಿಯಿಂದ ಖಡ್ಗದಿಂದ ಅವನು ಮುಟ್ಟುತ್ತಾನೆ. ಆವಾಗ ಅವನು ಎಚ್ಚರ ಆಗ್ತಾನೆ. ಆವಾಗ ಅಣ್ಣ ಏನು ಎಲ್ಲಿ ಹೋಗಿದ್ದೆ, ನಾನು ಹಿಂಗೆ ಹೋಗಿದ್ದೆ ಅಂತಂದು ಹೇಳ್ತಾನೆ. ಆವಾಗ ಏನಾದ ಕತೆ ಎಲ್ಲ ನಡೆದ ಕತೆ ಹೇಳ್ತಾನೆ. ಆ ಕತೆ ಕೇಳಿ ಆ ವಿಕ್ರಮಾದಿತ್ಯ ಕೇಳ್ತಾನೆ, ತಾಯಿ ಎಷ್ಟು ವರ್ಷ ನಿನಗೆ ಆಯುಸ್ ಕೊಟ್ಟಾಳ ಅಂತ ಕೇಳಿದಾಗ 1,000 ವರ್ಷ ಸುಖವಾಗಿ ರಾಜ್ಯ ಆಳು ಅಂತಂದು ಹೇಳಿ ಕೊಟ್ಟಿದ್ದಾಳಪ್ಪ ಅಂದಾಗ ಆಲೋಚನೆ ಮಾಡ್ತಾನೆ. ವಿಚಾರವಂತ ಇರ್ತಾನೆ ಯಾರು ವಿಕ್ರಮಾದಿತ್ಯ ತುಂಬ ವಿಚಾರವಂತ ಇರ್ತಾನೆ. ಅಂದ ಬಳಕೆ ಅವಾಗ ವಿಚಾರ ಮಾಡಿದಾಗ, ಅಣ್ಣ ನಾವು 6 ತಿಂಗಳು ರಾಜ್ಯ ಆಳನ್ನು 6 ತಿಂಗಳು ಕಾಡು ಸುತ್ತನು ಅಂತಂದು ಈ ಲೆಕ್ಕದ ಪ್ರಕಾರ 2,000 ವರ್ಷ ಇತಿಹಾಸ ಬರೆದಂಥ ಆ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ಮಕ್ಕಳ ಶಾಪ, ರೈತರ ಶಾಪ, ಈ ದೇಶ ಗಡಿ ಕಾಯಂಥ ಆರ್ಮಿ ಯೋಧರ ಶಾಪ ಯಾರಿಗೂ ತಟ್ಟಿದ್ರೆ ಅವರು ಉದ್ಧಾರ ಆಗೋದಿಲ್ಲ. ಈಗ ನೋಡಿ, ಹಿಂದೆ ಪಂಜಾಬ್ದವರು ಅಲ್ಲೇ ವರ್ಷಾನುಗಂಟೆ ಹೋರಾಟ ಮಾಡಿದರು. ನರೇಂದ್ರ ಮೋದಿ ವರ್ಷಾನುಗಟ್ಲೆನ ಅವಕಾಶ ಕೊಟ್ಟರು. ಏನು ಕಿತ್ಕೊಂತೀರಿ ನೀವು ಅಂತಂದು ಯಾವ ಧೈರ್ಯ ಮೇಲೆ ಅಷ್ಟು ವರ್ಷ ಅವ್ರಿಗೆ ಅವಕಾಶ ಕೊಟ್ಟರು. ಆಮೇಲೆ ಅದರಿಂದ ಎಷ್ಟು ಮಂದಿ ಸತ್ತರು, ಎಷ್ಟು ಅನ್ಯಾಯ, ಮನೆ ಮಠ ಎಲ್ಲ ಬಿಟ್ಟು ತೊರೆದು ಊಟ ಉಪಚಾರ ಇಲ್ಲದೇ ಬದುಕಿದ್ರು. ಆಮೇಲೆ ಕ್ಷಮೆ ಕೇಳಿದರು. ರೈತರಿಗೆ ಕ್ಷಮೆ ಕೇಳಿದಂಥ ನರೇಂದ್ರ ಮೋದಿಯವರು. ಆಮೇಲೆ ಈಗ ವಿದ್ಯಾರ್ಥಿಗಳು ನೋಡಿ, ತಂದೆ ತಾಯಿಗೆ ವಯಸ್ಸಾಗೈತೆ ಅಂತ ಅವ್ರು ಬೀದಿಗೆ ಬಂದರೆ ಅವ್ರಿಗೆ ಮರವದಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಪ್ರತಿಯೊಂದು ಭಾರತೀಯರ ಮಕ್ಕಳು ಶಿಕ್ಷಣ ಪಡಿತಾರಂದ್ರೆ ಆ ಶಿಕ್ಷಣದ ಹಕ್ಕಿಗೆ ಧಕ್ಕೆ ಕೊಡ್ತೈತೆ ಅಂದ್ರೆ ಸರ್ಕಾರ, ಅದು ಎಂಥ ಸರ್ಕಾರನಾಗಿರಲಿ ಎಂಥ ರಾಜನಾಗಿರಲಿ, ಆ ಮಕ್ಕಳ ಶಿಕ್ಷಣಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಮಕ್ಕಳು ಕೊಡೋ ಶಾಪ ಅಂತಿಂಥದ್ದಲ್ಲ. ಅದಕ್ಕೆ ಈ ಕತೆ ನಿಮ್ಗೆ ಹೇಳಿದ್ದೀನಿ. ಯಾವತ್ತು ಗುರುಗಳು ತನ್ನಲ್ಲಿರ್ತಕ್ಕಂಥದ್ದನ್ನು ಮನ ಬಿಚ್ಚಿ ಹೇಳಬೇಕು. ಯಾಕಂದರೆ ಹೆಣ್ಣು ಮಕ್ಕಳು ಜೀವನ ಅಷ್ಟೇ ಅಲ್ಲ, ಸ್ವಲ್ಪ ಸಮಯ ಆದ್ರೂ ಈ ದೇಶದ ಒಂದು ಒಳ್ಳೆತನಕ್ಕೆ ಸ್ವತಂತ್ರ ಸಮಯ ತಗೊಂಡು ನೀವು ನಡೆದು ಬಂದ ದಾರಿಯ ಕಥೆಗಳನ್ನು ನಿಮ್ಮ ಒಂದೊಂದು ಮೊಬೈಲ್ನಲ್ಲಿ ಜನರ ಮುಂದ್ಗಡೆ ಹಂಚಿಕೊಂಡ್ರೆ ನಿಮ್ಗೆ ಪ್ರಜೆಗಳು ಮೂರ್ತಿನೂ ಮಾಡ್ಬೋದು, ಇಲ್ಲ ಅಂದರೆ ಕ್ಷಮಿಸಬೋದು. ಇದನ್ನು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದಕ್ಕೆ ಈಗ ಯೋಧರ ಸರ್ದಿ ಐತಿ. ಯೋಧರು ಈ ದೇಶದ ಗಡಿ ಒಳಗಡೆ ಎಷ್ಟು ಮಂದಿ ಪುಲ್ವಾಮಾ ಆಗಿರಲಿ, ಕಾಶ್ಮೀರ ಆಗಿರಲಿ ಮತ್ತು ಇಂಥವೆಲ್ಲ ಕೊಲೆ, ಸುಲಿಗೆ, ದರೋಡೆ, ಭ್ರಷ್ಟಾಚಾರ, ನಕ್ಸಲ್ಗಳು, ಇವೆಲ್ಲ ಉಗ್ರವಾದಿಗಳು, ಇವೆಲ್ಲ ನಾವು ಇದು ದೃಶ್ಯಗಳನ್ನು ನೋಡಿದರೆ ನಮ್ಮ ದೇಶದ ಗಡಿ ಭದ್ರತೆ ಸರಿಯಾಗಿ ಐತಿ ಇಲ್ಲೋ ಅನ್ನೋದನ್ನು ಇವತ್ತು ಯೋಧರ ಎದ್ದೇಳಬೇಕಾಗತ್ತೆ. ಯಾಕಂದರೆ ಯೋಧರು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೂ ಅಂಥ ಕೇಸಿಗೊಂದು ಕಂಪ್ಲೇಂಟ್ ತೊಗೊಳ್ಳೋದನ್ನು ಮುಚ್ಚಾಕಿದಂಥ ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ನನ್ನ ಹತ್ರ ಆಧಾರ ಸಮೇತ ಐತಿ. ಅದಕ್ಕೆ ಆ ಒಂದು ಯೋಧನ ಮಗಳಿಗೆ ನ್ಯಾಯ ಕೊಡಿಸಿದಂಥ ಬಸ್ಯಾದಿ ನಾನು, ಆರೋಪಿನ ಅರೆಸ್ಟ್ ಮಾಡಿ ಒಳಗೆ ಹಾಕಿಸಿದಂಥ ಬಸ್ಯಾದಿ ನಾನು. ಅಂಥ ಯೋಧರು ಇವತ್ತು ತಮಗೆ ಒಂದು ದೇಶ ಕಾಯಂಥವ್ರಿಗೆ ಇವತ್ತು ಸರ್ಕಾರಗಳು ಯಾವ ರೀತಿ ನಿಮ್ಮನ್ನು ಮೈಂಡ್ ವಾಶ್ ಮಾಡೈತಿ ಅನ್ನೋದ್ರ ಬಗ್ಗೆ ನಿಮ್ಮ ಕಷ್ಟನ ನೀವೇ ಬೀದಿಗೆ ಬಂದು ಹಂಚ್ಕೊಂಡ್ರೆ ಇಡೀ ಜನನ ನಿಮಗೊಂದು ಒಳ್ಳೆತನ ತೋರಿಸ್ತಾರೆ. ಯಾಕಂದರೆ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲೆಲ್ಲೂ ಹೋಗಿ ಗಡಿ ಕಾಯ್ತೀರಿ ಅನ್ಬಳಕ ಆ ಒಂದು ಗಡಿ ಮಧ್ಯದಲ್ಲಿ ವಿರೋಧಿಗಳು ನಿಮ್ಮನ್ನು ಕೊಂದಾಗ ನಿಮಗೆ ಕೊಡ್ತಕ್ಕಂಥ ಸರ್ಕಾರದ ಗೌರವ ಎಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶದೊಳಗಡೆ ಐತಿ ಅಂದರೆ 100ಕ್ಕೆ ಒಬ್ಬವನಿಗೆ ಮಾತ್ರ ಒಂದು ಒಳ್ಳೆತನ ತೋರಿಸ್ತಾರೆ ಸರ್ಕಾರ. ಉಳಿದೋ 90 ಜನ ಮಣ್ಣ ಮುಚ್ಚಿಟ್ಬಿಡ್ತಾರೆ. ಅವ್ರ ಹಕ್ಕಿಗೆ, ಅವ್ರ ಕುಟುಂಬದ ಹಕ್ಕಿಗೆ ಧಕ್ಕೆ ಕೊಟ್ಟಂಥ ಬೇಕಾದಷ್ಟು ಆ ಯೋಧರು ಕಂಪ್ಲೇಂಟ್ಗಳು ಅದಾವೆ. ಆದರೆ ಅವರು ಹೋರಾಟ ಮಾಡೋಕ್ಕೆ ಅವಕಾಶ ಇಲ್ಲ, ಅವ್ರಿಗೆ ದೂರು ಕೊಡೋಕ್ಕೂ ಅವ್ರಿಗೆ ಅವಕಾಶ ಕೊಡ್ತಾಯಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಅವರು ವ್ಯವಸ್ಥೆಗಳು ಸತ್ತೋಗಿದ್ದವು. ಇವತ್ತು ಎಲ್ಲರೂ ಕೆಟ್ಟವ್ರು ಅನ್ನಂಗಿಲ್ಲ. ಕೆಟ್ಟ ನನ್ನ ಮಕ್ಕಳನ್ನ ಇಟ್ಕೊಂಡು ಆಟ ಆಡಿದ್ದಕ್ಕೆ ಇವತ್ತು ಈ ವಿದ್ಯಾರ್ಥಿಗಳು ನಿಮಗೆ ಪಾಠ ಮಾಡಿದ್ದಾರೆ ಅಂದ ಬಳಿಕ ಇನ್ನು ಮುಂದಾದ್ರೂ ಅರ್ಥ ಮಾಡಿಕೊಳ್ಳಿ. ಆ ಶಿಕ್ಷಣ ಸಚಿವ ಆತ ಹೋದರೆ ಸರ್ಕಾರ ಬೀಳ್ತೈತಿ ಅನ್ನೋದು ಎಲ್ರಿಗೂ ಗೊತ್ತೈತಿ. ಇನ್ನು ಮುಂದೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳೇ ಈ ಒಂದು ದೇಶದ ಬಗ್ಗೆ ಚಿಂತಕರಾಗಬೇಕು. ನೀವೆಲ್ಲ ಪಾಠ ಕಲಿಸೋಂಥ ಒಂದು ಇತಿಹಾಸ ಬರಬೇಕು. ಯಾಕಂದರೆ ಇವತ್ತು ತಂದೆ ತಾಯಿಗಳು ಅವ್ರ ಕಡೆಯಿಂದ ಆಗಲಿಲ್ಲದನ್ನು ನೀವು ಸಾಧನೆ ಮಾಡಿದ್ದೀರಿ ಅಂದ ಬಳಿಕ
ನಿಮ್ಮಿಂದನ ಈ ದೇಶ ಕಟ್ಟಬೇಕು ಬೆಳೆಸಬೇಕು ಅನ್ನೋದೇ ಈ ಸಿಗಲಿ ಬಸವನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.